ಹುಬ್ಬಳ್ಳಿಯಲ್ಲಿ ನೇಹಾ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ. ಅಪ್ರಾಪ್ತಿಯನ್ನ ಗರ್ಭಿಣಿ ಮಾಡಿ ಮುಸ್ಲಿಂ ಯುವಕನೊಬ್ಬ ಎಸ್ಕೇಪ್ ಆಗಿದ್ದಾನೆ. ಯುವಕನ ವಿರುದ್ಧ ದೂರು ನೀಡಲು ಮುಂದಾದ ತಂದೆ ತಾಯಿಗೆ ಮುಸ್ಲಿಂ ಯುವಕ ಕೊಲೆ ಬೆದರಿಕೆ ಒಡ್ಡಿರುವುದಾಗಿ ತಿಳಿದು ಬರ್ತಾ ಇದೆ. ಈ ವಿಷಯ ತಿಳಿದಿದ್ದ ಹಾಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಹುಬ್ಬಳ್ಳಿ ನವನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ರು, ರಸ್ತೆ ತಡೆ ನಡೆಸಿದ್ರು. ಈ ಬೆನ್ನಲ್ಲೇ ಪೊಲೀಸರು ಆರೋಪಿ ಸದ್ದಾಂ ಹುಸೇನ್ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಲೈಂಗಿಕ ದೌರ್ಜನ್ಯ, ಜೀವ ಬೆದರಿಕೆ, ಜಾತಿ ನಿಂದನೆ ಆರೋಪದ ಮೇರೆಗೆ ಕೇಸ್ ದಾಖಲಾಗಿದೆ. 4:15 ಸುಮಾರಿಗೆ ನಮಗೆ ಒಂದು MLC ಮೆಡಿಕಲ್ ಲೀಗಲ್ ಕೇಸ್ ರೆಫರ್ ಆಗುತ್ತೆ ಹಾಸ್ಪಿಟಲಿಂದ. ಸೊ ಅದರಲ್ಲಿ ಒಂದು ಮೈನರ್ ಹುಡುಗಿ ಮೇಲೆ ರೇಪ್ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಬರುತ್ತೆ. ನಾವು ಇಮಿಡಿಯೇಟ್ ಅದನ್ನು ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೋತೀವಿ. ಮತ್ತು ಈ ಪ್ರಕರಣದಲ್ಲಿ ಆರೋಪಿ ಏನು ಸದಾಂ ಹುಸೇನ್ ಅಂತ ಇದ್ದಾನೆ, ಅವನ್ನ ನಾವು ತಕ್ಷಣ ದಸ್ತಗಿರಿ ಈಗಾಗಲೇ ಮಾಡಿದ್ದೀವಿ. ಆರೋಪಿ 19 ವರ್ಷ, ಹುಡುಗಿ ಮೈನರ್. ಇವತ್ತು ಮತ್ತು ಹುಬ್ಬಳ್ಳಿಯಲ್ಲಿ ಒಂದು ಕೆಲಸ ಆಗೈತಿ. 17 ವರ್ಷದ ಹುಡುಗಿಗೆ ಇನ್ನೊಂದು ಲವ್ ಜಿಹಾದ್ ಕೇಸ್. SC/ST ಸಮಾಜದ ಹುಡುಗಿ, ಆಕೆಗೆ ಮುಸ್ಲಿಂ ಸಮಾಜದ ಹುಡುಗ ಪ್ರೆಗ್ನೆಂಟ್ ಮಾಡಿದಾನೆ. ಅದನ್ನ MLC ಆಗಿ ಕೇಸ್ ಮಾಡಿಲ್ಲ ಪೊಲೀಸರು. ಇನ್ನೂ ತನಕ ಅವನು ಹಿಡಿಯಕ್ಕೆ ತಯಾರಿಲ್ಲ. ತಂದೆ ತಾಯಿ ಹಿಂಗೊಂದು ನಡೆದಿದೆ ಅಂತ ದೂರ ಕೊಡ್ಲಿಕ್ಕೆ ಹೋದಾಗ ಸಹಜವಾಗಿ ಅದನ್ನ ದಾಖಲು ಮಾಡ್ಕೊಳ್ಬೇಕು. ಪ್ರತಿಭಟನೆ ಆಗ್ಬೇಕು, ಆಮೇಲೆ ದಾಖಲು ಮಾಡ್ಕೊಳ್ತೀವಿ. ಆ ಲೆವೆಲ್ಗೆ ಬರಬೇಕಾಗಿಲ್ಲ. ಬಟ್ ಪೊಲೀಸ್ನವ್ರು ಯಾಕೆ ಅದನ್ನು ತಡ ಮಾಡ್ಕೋತಾರ ಗೊತ್ತಿಲ್ಲ. ಇವೆಲ್ಲ ಸಿಂಪಲ್ ಸ್ಟ್ರೈಟ್ ಕೇಸ್ಗಳು. ಅವನು ಯಾವನು ಲಫಂಗ ಮತ್ತು ಲುಚ್ಚ ಇರ್ತಾನೆ, ಅವನು ಇಡಿಯಟ್, ಅವನು ಎತ್ತಾಕೊಂಬಂದ್ರೆ ಮುಗೀತು ಕತೆ ಅವನದ್ದು ಅಷ್ಟೇ. ಅದು ಯಾರೋ ಆಗಿರಲಪ್ಪ. ಇದು ಮುಸ್ಲಿಮು ಹಿಂದೂ ಅಂತಲ್ಲ ನಾನು ಹೇಳ್ತಿರೋದು. ಅದು ಹಿಂದೂನೇ ಆದರೂ ಸರಿ, ಮುಸ್ಲಿಮೇ ಆದರೂ ಸರಿ, ಅನ್ಯಾಯ ಆಗಿದೆ ಅಷ್ಟೇ, ಮುಗೀತು ಕತೆ. ಅದ್ರಲ್ಲಿ ಏನು ದೊಡ್ಡ ಇದಿದೆ. ಈ ರೀತಿ ತಡ ಮಾಡಿಕೊಂಡ್ರೆ ಇದಾಗಿದೆ ಅಂತ ಅವ್ರು ಅಂತಿದ್ದಾರೆ. ನಂಗೆ ಗೊತ್ತಿಲ್ಲ ಅಲ್ಲಿ ಏನಾರು ಆಗಿದೆಯೋ ಇಲ್ವೋ. ಆದಾಗ ಆತ ಎಳೆದಾಡ್ಕೊಂಡು ಓಡಾಡಿದ್ರೆ, ಕ್ರಮಗಳು ತಗೊಳ್ಳದೆ ಹೋದರೆ ಏನು ಅಭಿಪ್ರಾಯ? ದಿಸ್ ಈಸ್ ವಾಟ್ ನಾನು ಬೀನ್ ಟೆಲಿಂಗ್ ಈ ಕಾಂಗ್ರೆಸ್ ಗೌರ್ಮೆಂಟ್ಗೆ. ಪರ್ಸೆಪ್ಷನ್ ಬಿಲ್ಡ್ ಆಗ್ತಾ ಇದೆ. ನಿಮ್ಗೆ ಅದರ ಅರಿವು ಆಗಿದೆಯೋ ಅಥವಾ ಬೇಡ ಅಂತ ಬಿಟ್ಟಿದ್ದೀರೋ ನಂಗೆ ಗೊತ್ತಿಲ್ಲ. ದೇರ್ ಈಸ್ ಎ ಪರ್ಸೆಪ್ಷನ್ ಬಿಲ್ಡಿಂಗ್ ಸ್ಟಾರ್ಟ್ ಆಗಿದೆ. ಜನ ಗಮನಿಸ್ತಿದ್ದಾರೆ. ಇದರ ಫಲವನ್ನು ತಿಂತೀರಿ ಮುಂದೊಂದು ದಿನ. ಆಗ ನಿಮ್ಮ ಕೈ ಮೀರತ್ತದು. ಆಲ್ ರೈಟ್. ಮತ್ತು ಇನ್ನು ಹೆಣ್ಣು ಮಕ್ಕಳು ನಿಮಗೆ ಬಿಟ್ಟಿದ್ದು ನಿಮ್ಮ ರಕ್ಷಣೆ ಹೇಗೆ ಮಾಡ್ಕೋಬೇಕು, ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರ್ದು ಅನ್ನೋದು, ಮತ್ತು ನಿಮ್ಮ ಪೋಷಕರಿಗೆ ಬಿಟ್ಟಿದ್ದು. ನಿಜ, ನಮ್ಮ ಆಯ್ಕೆ. ಪ್ರಕೃತಿ ಹೆಂಗಾಗ್ತಾ ಇದೆ ಅನ್ನೋಕ್ಕೆ ಇವತ್ತು ಕ್ವಿಕ್ಕಾಗಿ ನೋಡ್ಬಿಡೋಣ. ಇವತ್ತೆಲ್ಲ ವಿಪರೀತ ಬಿಸಿಲು ಅಂತಿತ್ತು. ಆದರೆ ಮಳೆ ಹೇಗಾಯಿತು ಅಂತ ಉತ್ತರ ಒಳನಾಡಲ್ಲಿ ರಣಬಿಸಿಲಿನಲ್ಲೇ ಇದೆ. ದಕ್ಷಿಣ ಒಳನಾಡಲ್ಲಿ ಮಾತ್ರ ವಿಪರೀತ ಮಳೆ ಬಂದಿರೋ ಕಥೆಗಳು ಬಂದಿವೆ. ನಿನ್ನೆವರೆಗೆ ಬೆಂಗಳೂರಿನಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು. ಇವತ್ತು ಬಿಸಿಲೇ ಇತ್ತು ಬೆಳಗ್ಗೆಯಿಂದ. ಮಧ್ಯಾಹ್ನ ಆಗ್ತಿದ್ದಂಗೆ ಎಲ್ಲ 38 ಡಿಗ್ರಿ 40 ಡಿಗ್ರಿಲಿ ಇತ್ತಪ್ಪ. ಮಧ್ಯಾಹ್ನ ಆಗ್ತಿದ್ದಂಗೆ ಇದ್ದಕ್ಕಿದ್ದಂತೆ ಮೋಡ ಮುಚ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗ್ತಾ ಇದ್ದಾಗ ಉಷ್ಣಾಂಶನೂ ದಬ ಕೆಳಗೆ ಬಂತಪ್ಪ. 25, 23, 24 ಲೆವೆಲ್ಗೆ ಬಂದು ಕುತ್ಕೊಂಡ್ಬಿಡ್ತು. ಅದಾದಮೇಲೆ ಭಾಯ್ಡ್ ಅಂತ ಒಂದು ಹೊಡಿತು ಮಳೆ. ಕೆಲವು ಕಡೆ 10 ನಿಮಿಷ ಬಂದಿರ್ಬೋದು, ಕೆಲವು ಕಡೆ 25 ನಿಮಿಷ ಬಂದಿರ್ಬೋದು, ಕೆಲವು ಕಡೆ 6 ನಿಮಿಷ ಬಂದಿರ್ಬೋದು. ಒಟ್ಟಲ್ಲಿ ಮಳೆ ಅಂತೂ ಹೊರಟು. ಗುಡ್ ನ್ಯೂಸ್ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಪಕ್ಕದ ಲೇಔಟ್ಗಳು, ಏರಿಯಾಗಳಿಗೆ ಮಳೆ ಬರಲ್ಲ. ಅದಕ್ಕೆ ಬರುತ್ತೆ, ಇದಕ್ಕೆ ಬರಲ್ಲ. ಆ ಪರಿಸ್ಥಿತಿ ಬಂದಿದೆ. ಅಷ್ಟು ಇರಲ್ಲ. ಆದರೆ ಇವತ್ತು ಬಂದಿರೋ ವರದಿಯಲ್ಲಿ ಹೆಚ್ಚು ಕಡಿಮೆ ಬೆಂಗಳೂರು ಕವರ್ ಆದಂಗಿದೆ ಇವತ್ತಿನ ಮಳೆ. ಅದರ ಇಂಟೆನ್ಸಿಟಿ ಕೆಲವು ಕಡೆ ವೇರಿ ಆಗಿರ್ಬೋದು, ಹಾಗೆ ಅಂತ. ಏನಿಯೋ ಹೆಚ್ಚು ಕಡಿಮೆ ಬೆಂಗಳೂರು ಅಂದಮೇಲೆ ಬೆಂಗಳೂರೇ. ಅದೇ ರೀತಿ ಹೊರವಲಯ ಆನೇಕಲ್ಲು, ನೆಲಮಂಗಲ ಈ ಭಾಗದಲ್ಲೂ ಮಳೆ ಬಂದಿದೆ. ಜೊತೆಗೆ ಮೈಸೂರು, ಮಂಡ್ಯ, ರಾಮನಗರ, ಚಾಮರಾಜನಗರ, ಕೋಲಾರ ಕಡೆ ಬಂದಿದೆ. ಸೊ ಹೆಚ್ಚು ಕಡಿಮೆ ದಕ್ಷಿಣ ಒಳನಾಡಿನಲ್ಲೇ ಮಳೆ ಆದಂಗಿದೆ ದಕ್ಷಿಣ ಭಾಗದಲ್ಲಿ. ಇನ್ನು ತಾಪಮಾನದಲ್ಲಿ ಇಳಿಕೆ ಆಗತ್ತೆ ಅಂದಿದ್ದಾರೆ. ನೋಡೋಣ ಅದು ಆಗತ್ತೆ ಬಿಡ್ತಾವೆ. ಜೂನ್ 1 ಬಳಿಕ ತಾನೇ ಮುಂಗಾರು ಬರೋದು. ಆಮೇಲೆ ನೋಡೋಣ. ಮಧ್ಯಾಹ್ನ ಸುರಿದ ಮಳೆಗೆ ಅಂಡರ್ಪಾಸ್ಗಳಲ್ಲಿ ನೀರಂತೆ. ವಂಡರ್ಫುಲ್ ಇಲ್ಲ ಅನ್ನೋದೇ ಅಂಡರ್ಪಾಸ್ನಲ್ಲಿ ಮೊದಲನೆಯ ಮಳೆ. 160 ದಿನ, ಹೆಚ್ಚು ಕಡಿಮೆ 140 ದಿನ ಅಂದರೆ 30 ಅಂದರೆ 12, 5.5-6 ತಿಂಗಳಿಂದ ಒಣಗಿ ನಿಂತಿರೋ ಭೂಮಿ. ಅಂಡರ್ಪಾಸಲ್ಲಿ ನೀರು. ಕಂಗ್ರ್ಯಾಚುಲೇಷನ್ಸ್ ಅಪ್ಪ ಎಲ್ಲರಿಗೂ, ಕಾರ್ಪೊರೇಷನ್ ಇನ್ಚಾರ್ಜ್ಗಳು ಎಲ್ಲರಿಗೂ. ಮಕ್ಕಳು ಮಾತ್ರ ಮತ್ತೆ ನೀರು ನಿಂತಿದೆಯಲ್ರಿ. ಇಷ್ಟು ಮಳೆ ಇಲ್ಲದೆ ಇದ್ದಾಗ ಏನು ಮಾಡ್ಕೊಂಡ್ರು? ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ತಿದ್ರು ಎಲ್ಲ. ಮಳೆ ಬೆಂಗಳೂರು. ನಾಚಿಕೆ ಮಾನ ಮರ್ಯಾದೆ ಏನಾರು ಇದ್ದಿರ್ತಾನೆ ಯಾರಿಗಾದರೂ. ಕಾಸು ಮಾತ್ರ ಬೇಕು, ಟ್ಯಾಕ್ಸ್ ಮಾತ್ರ ಬೇಕು.
ರೈಸ್ ಮಾಡ್ತಾ ಇರಬೇಕು, ಸಂಬಳ ತಗೋಬೇಕು, ತಿನ್ನಬೇಕು, ಎಕ್ಸ್ಟ್ರಾ ಮೀಲ್ ತಿನ್ನಬೇಕು. ವಾಂತಿ ಆಗೋಷ್ಟು. ಧಾರಾಕಾರ ಮಳೆಗೆ 10 ಮರ ಬಿದ್ದಿದೆ, ವಿದ್ಯುತ್ ಕಂಬ, ಆಟೋ, ಕಾರು ಎಲ್ಲ ಜಖಮಾಗಿದೆ. ಮೈಸೂರು ಟಿ ನರಸೀಪುರದಲ್ಲಿ ಆಲಿಕಲ್ಲು ಬಿದ್ದಿರೋ ವರದಿ ಬಂದಿದೆ. ಹೊಸಕೋಟೆಯಲ್ಲಿ ಏನೋ ಒಂದು ಪೆಂಡಾಲ್ ಹಾಕಿದ್ರಂತೆ, ಅದು ಹಾರ್ಕೊಂಡು ಹೋಗ್ಬಿಟ್ಟಿದೆ. ಊಟಕ್ಕೆ ಕುಳಿತವ್ರು ದಿಕ್ಕಾಪಾಲಾಗಿದ್ದಾರೆ. ಏನು ದಿಕ್ಕಾಪಾಲಾಗಲ್ಲ, ಹಾರ್ಕೊಂಡು ಹೋದ ತಕ್ಷಣ ಎದ್ದು ಓಡೋಗಿರ್ತಾರೆ ಅವರು ಅಷ್ಟೇ, ಊಟ ಮಾಡಿರಲ್ಲ. ಮಂಡ್ಯ ಮಳೆಗೆ ಒಂದು ವಿದ್ಯುತ್ ಕಂಬ ಉರುಳಿದೆ, ಹಲವೆಡೆ ಮನೆಗಳಿಗೂ ಸ್ವಲ್ಪ ಜಖಮೆಲ್ಲ ಆಗಿದೆ, ಗಾಳಿ ಸಮೇತ ಬಂದಂಗಿದೆ ಅಲ್ಲೆಲ್ಲ ಮಳೆ. ಅದರ ಪರಿಣಾಮ ಹಾಗೆ. ಹನೂರಿನಲ್ಲಿ, ಚಾಮರಾಜನಗರದಲ್ಲಿ ಸಿಡಿಲಿಗೆ 3 ಜಾನುವಾರುಗಳು ಅಲ್ಲೇ ಮೃತಪಟ್ಟಿವೆ ಪಾಪ. ಕೋಲಾರದಲ್ಲಿ ಅದೇ ಪರಿಸ್ಥಿತಿ, 2 ಹಸು ಬಲಿಯಾಗಿದೆ. ಚಾಮರಾಜನಗರದಲ್ಲಿ ಗುಂಡ್ಲುಪೇಟೆನಲ್ಲಿ ಸಿಡಿಲಿಗೆ ಒಂದು ತೆಂಗಿನ ಮರಕ್ಕೆ ಹೊಡೆದಿದೆ, ಅದು ಹಂಗೆ ಹತ್ಕೊಂಡು ಉರಿದಿದೆ ಆ ಮರ. ಹಬ್ಬ, ಅದು ನಮ್ಮ ಹಳ್ಳಿ ಕಡೆ ಎಲ್ಲ ನೋಡಿರ್ತಾರೆ ಜನ ಅದನ್ನು, ಆ ದೃಶ್ಯ ಭಾಳ ಕಡೆ ಬೀಳುತ್ತೆ. ಇನ್ನು ರಾಮನಗರದಲ್ಲಿ ಜನಪದ ಲೋಕದ ಯಾವುದೋ ಒಂದು ಶೆಡ್ಗೆ ಸಿಡಿಲು ಹೊಡೆದಿದೆ, ಅದು ಒಣಗಿ ನಿಂತಿತ್ತು ಅನ್ಸತ್ತೆ, ಅದರದ್ದು ಮೇಲ್ಛಾವಣಿ. ಅದು ಇದನ್ನೆಲ್ಲ ಯೂಸ್ ಮಾಡಿ ಕಟ್ಟಿರ್ತಾರೆ, ಗರಿ ಇದನ್ನೆಲ್ಲ ಬಗ್ಗಂತ ಹತ್ಕೊಂಡ್ಬಿಟ್ಟಿದೆ ಎಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಭಾರೀ ಮಳೆಯಿಂದಾಗಿ ಟೊಮೆಟೊ ಬೆಳೆಗೆ ಹಾನಿಯಾಗಿದೆ. ಬಂದರೂ ಕಷ್ಟ, ಬರೆದಿದ್ರೂ ಕಷ್ಟ. ಸರಿಯಪ್ಪ, ಎಸ್, ಇದು ಮಳೆ ಕಥೆ ಆಯ್ತು. ಉತ್ತರ ಕರ್ನಾಟಕ ಇನ್ನಷ್ಟು ಧಗಧಗಿಸ್ತಾ ಇದೆ. ಅದರಲ್ಲೂ ಕೂಡ ಕಲಬುರಗಿಯ ಕಾಳಗಿ ದಿನೇ ದಿನೇ ತಾಪಮಾನ ಏರಿಕೆ ಆಗ್ತಾನೇ ಇದೆ, ಹೊಸ ದಾಖಲೆ ಮಾಡ್ತಾ ಇದೆ. ಕಾಳಗಿಯಲ್ಲಿ ಮೊನ್ನೆ 46.6 ಡಿಗ್ರಿ, ನಿನ್ನೆ 46.7, ಬರೋಬ್ಬರಿ ಇವತ್ತು 47 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿತು. ಭಯಂಕರ ಬಿಸಿಲಿಗೆ ಅಲ್ಲಿನ ಜನ ಅಂತೂ ತತ್ತರಿಸಿ ಹೋಗಿದ್ದಾರೆ. ರಾಯಚೂರು, ಯಾದಗಿರಿ, ಬಳ್ಳಾರಿಯಲ್ಲಿ ತಾಪಮಾನ 43 ಡಿಗ್ರಿ ದಾಟಿದೆ. ಬಾಗಲಕೋಟೆ, ಬೀದರ್, ವಿಜಯಪುರದಲ್ಲಿ 41 ಡಿಗ್ರಿ, ಕೊಪ್ಪಳ, ಗದಗ, ಚಿತ್ರದುರ್ಗದಲ್ಲಿ 40. ಇನ್ನು ರಾಯಚೂರಿನ ಮಸ್ಕಿಯಲ್ಲಿ ಬಿಸಿಲ ಝಳಕ್ಕೆ ಮಲ್ಲಯ್ಯ ಎನ್ನುವವರು ಕುಸಿದು ಸಾವನ್ನಪ್ಪಿದ್ದಾರೆ. ಮಲ್ಲಯ್ಯ ಬಿಎಂಟಿಸಿ ಕಂಡಕ್ಟರ್ ಆಗಿದ್ದು ರಜೆ ಮೇಲೆ ಊರಿಗೆ ಹೋಗಿದ್ರು. ಪಾವಗಡದಲ್ಲಿ ಸೂರ್ಯ ತಾಪದಿಂದ ಜಾನುವಾರುಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒದ್ದೆ ಚೀಲಗಳನ್ನು ಅವುಗಳ ಮೈ ಮೇಲೆ ರೈತರು ಹಾಕೊಂಡಿದ್ದಾರೆ. ರಾಯಚೂರು ಜಿಲ್ಲಾಡಳಿತವಂತೂ ಮಧ್ಯಾಹ್ನದ ಹೊತ್ತಿಗೆ ಯಾರೂ ಹೊರಗೆ ಬರಬೇಡಿ, ಸಾಧ್ಯವಾದಷ್ಟು ಟೋಪಿ ಮತ್ತೆ ಕೊಡೆಗಳನ್ನು ಬಳಸಿ ಅಂತ, ಜೊತೆಗೆ ನೀರಿನ ಬಾಟಲ್ನ ಸದಾಕಾಲ ಜೊತೆಲಿ ಇಟ್ಕೊಂಡಿರಿ ಅಂತ ಸೂಚನೆ ಕೊಟ್ಟಿದೆ. ಇದರ ನಡುವೆ ಬಿಸಿಲು ರಾಜಕೀಯ ಕೂಡ ಜೋರಾಗ್ತಾ ಇದೆ. ಅದರಲ್ಲೂ ರಾಯಚೂರಿನಲ್ಲಿ ಬಿಸಿಲು ಹೆಚ್ಚೋದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ನಾಯ್ಕ್ ಕಾರಣ ಅಂತ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯ್ಕ್ ಅವರ ಆರೋಪ. ಹೇಗೆ ನೋಡಿ. YTPS, 1 ಗ್ರೇಡ್ 1 ನೇಷನ್, ಇವು ಸಹ ನಮ್ಮ ಜಿಲ್ಲೆಯಲ್ಲಿ 2-3% ಹೆಚ್ಚಾಗಲಿಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಇವೆಲ್ಲ ಕೋಲಿಂದ ಆಗ್ತಕ್ಕಂಥದ್ದು, ಕೋಲಿಂದ ಹೀಟ್ ಆಗ್ತಕ್ಕಂಥದ್ದು. 1 ಗ್ರೇಡ್ 1 ನೇಷನ್ ಅದೇನೋ ನಮಗೆ ಈ ಭಾಗಕ್ಕೆ ಉಪಯೋಗ ಆಗಲ್ಲ, ಇದು ಪರರಿಗೆ ಉಪಕಾರಿ, ಮನೆಗೆ ಮಾರಿ. ನಮ್ಮ ಪ್ರದೇಶದಲ್ಲಿ ಇನ್ನೊಂದು ಸ್ವಲ್ಪ ಉಷ್ಣತೆ ಹೆಚ್ಚು